ಗೆಜ್ಜಲಗೆರೆ ಸೇರಿದಂತೆ 3 ಗ್ರಾಮ ಪಂಚಾಯತ್ಗಳನ್ನು ಮದ್ದೂರು ನಗರಸಭೆಗೆ ಸೇರಿಸುವ ಕಾರ್ಯಕ್ರಮ ಕ್ರಮಬದ್ಧವಾಗಿಲ್ಲ ಅಂತ ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮದ್ದೂರು ಶಾಸಕರು ಮದ್ದೂರು ಪುರಸಭೆ, ಚಾಮನಹಳ್ಳಿ, ಸೋಮನಹಳ್ಳಿ, ಗೊರವಲೆ, ಗೆಜ್ಜಲಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸದೆ ಏಕಪಕ್ಷೀಯವಾಗಿ ನಗರಸಭೆಗೆ ಸೇರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಿದರು. ಈ ಸಂಬಂಧ ಗ್ರಾಮ ಪಂಚಾಯತಿಗಳ ಸಾಮಾನ್ಯ ಸಭೆಯಲ್ಲಿಯೂ ವಿಷಯದ ಕಾರ್ಯಸೂಚಿ ತರಲಾಗಿಲ್ಲ. ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರ ವಿರೋಧದ ನಡುವೆಯೂ ಅಬ್ದುಲ್ ನಜೀರ್ ಸಾಬ್ ಗಾಂಧೀಜಿ ಅವರುಗಳ ಕನಸಿನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ ಎಂದು ದೂರಿದರು. ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಹಕ್ಕುಚ್ಯುತಿ ಮಾಡಿ ನಾಗರಿಕತೆಯ ಕಾರಣ ಹೇಳಿ ತಾಲೂಕಿನ ಹಸಿರು ವಲಯವನ್ನು ಸರ್ವನಾಶ ಮಾಡಲು ಹೊರಟಿದ್ದಾರೆ ಶಾಸಕರು ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಸದರಿ ಗ್ರಾಮ ಪಂಚಾಯತಿಗಳನ್ನು ನಗರಸಭೆ ಸೇರಿಸದಂತೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಲಾಗಿದೆ. ಅಂತೆಯೇ ಹೈಕೋರ್ಟ್ನಲ್ಲೂ ಐಎಎಲ್ ಸಲ್ಲಿಸಲಾಗಿದೆ. ಗೆಜ್ಜಲಗೆರೆ ಗ್ರಾಮ ಪಂಚಾಯತ್ ಬಳಿ ನಿರಂತರವಾಗಿ ಧರಣಿ ಮೂಲಕ ಹೋರಾಟ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಗ್ರಾಮಕ್ಕೆ ಬಂದು ಗ್ರಾಮಸ್ಥರನ್ನು ಭೇಟಿ ಮಾಡಿ ನಗರಸಭೆಯಿಂದ ಗ್ರಾಮಗಳನ್ನು ಕೈಬಿಡುವುದಾಗಿ ಹೇಳಿದ ಶಾಸಕರು ಮಾತಿಗೆ ತಪ್ಪಿದ್ದಾರೆ. ನಗರಸಭೆಗೆ ಗ್ರಾಮ ಪಂಚಾಯತಿಗಳನ್ನು ಒಪ್ಪಿಗೆಯಿಲ್ಲದೆ ಸೇರಿಸುವ ಶಾಸಕರ ನಿರ್ಧಾರ ಖಂಡನಾರ್ಹವಾಗಿದ್ದು ಚಳುವಳಿ ಅನಿವಾರ್ಯವಾಗಿದೆ. ಗ್ರಾಮೀಣ ಭಾರತ ಸೃಷ್ಟಿಸಿ ಅಭಿವೃದ್ಧಿ ಹೆಸರಿನಲ್ಲಿ ಹಳ್ಳಿಗಳನ್ನು ಹಾಳು ಮಾಡುವ ನಗರೀಕರಣದ ಹೆಸರಿನಲ್ಲಿ ಹಳ್ಳಿಗಳ ಜನರಿಗೆ ಇವರು ಮೋಸ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಗೆಜ್ಜಲಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ BS ರಾಧೇಗೌಡ ಮಾತನಾಡಿ ಈ ಯೋಜನೆಯನ್ನು ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿದರು. ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ತೀರ್ಮಾನ ಕೈಗೊಂಡಿರುವಂಥ ಮದ್ದೂರು ತಾಲೂಕಿನ ಶಾಸಕರಾದ ಉದಯರವರು ಗೆಜ್ಜಲಗೆರೆ ಹಾಗೆ ಇನ್ನುಳಿದ 3 ಪಂಚಾಯಿತಿಗಳನ್ನು ಸೇರಿಸಿ ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಸಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಧಕ್ಕೆ ತರ್ತಾ ಇದ್ದಾರೆ. ಆ ಕಾರಣ ನಾವು ಅದನ್ನು ವಿರೋಧ ಮಾಡಿ ಕಳೆದ 18 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೀತಾ ಇದೆ. 1.5 ವರ್ಷಗಳಿಂದ ತುಂಬ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲ ಸಂಬಂಧಪಟ್ಟಂಥ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಒತ್ತಡ ತಂದಿದ್ದೀವಿ. ಕಾನೂನಿನ ಮೂಲಕ ಮಧ್ಯಂತರ ಆದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕ ಹೋರಾಟ, ರಾಜಕೀಯ ಒತ್ತಡದ ನಡುವೆ ಅನಿವಾರ್ಯವಾಗಿ ಜನಚಳವಳಿ ಇವತ್ತು ಗ್ರಾಮದಲ್ಲಿ ಶುರುವಾಗಿದೆ. ತುಂಬ ದೊಡ್ಡ ಸ್ವರೂಪದಲ್ಲಿ ಚಳವಳಿ ಬೆಳೀತಾ ಇದೆ. ಸಮಸ್ತ ಗ್ರಾಮಸ್ಥರು, ಸಂಘಟನೆಗಳು ಒಗ್ಗೂಡಿ ಹೋರಾಟಕ್ಕೆ ಕೈ ಹಚ್ಚಿದ್ದೀವಿ. ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಕಾರ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಎನ್ನುವ ಘೋಷವಾಕ್ಯದ ಜೊತೆ ಹೋರಾಟ ಶುರುವಾಗಿದೆ. ಪಂಚಾಯಿತಿಯಾಗಿಯೇ ಉಳಿಯುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಧರಣಿ ನಿಲ್ಲಲ್ಲ. ಶಾಸಕರಿಗೆ ಇದು ಎಚ್ಚರಿಕೆ ಮಾತು. ಶಾಸಕರು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಜನರ ಅಭಿಪ್ರಾಯಕ್ಕೆ ಮಾನ್ಯತೆ ಮಾಡಿ ಪಂಚಾಯಿತಿಯಲ್ಲಿ ತಗೊಂಡಿರುವಂಥ ತೀರ್ಮಾನಕ್ಕೆ ಬದ್ಧರಾಗಿ ಮುಖ್ಯಮಂತ್ರಿಗಳು, ಸಚಿವರು, ಉಸ್ತುವಾರಿ ಸಚಿವರು ಕೊಟ್ಟ ಮಾತು ಎಲ್ಲವೂ ಒಳಗೊಂಡಂತೆ ಎಲ್ಲರೂ ಸೇರಿ ಈ ಕೂಡಲೇ ಈ ಒಂದು ಸಚಿವ ಸಂಪುಟದ ತೀರ್ಮಾನವನ್ನು ಹಿಂದಕ್ಕೆ ತಕ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ APMC ಮಾಜಿ ಅಧ್ಯಕ್ಷರಾದ ಮಹೇಂದ್ರ, ತಾಲೂಕು ಪಂಚಾಯತಿ ಮಾಧ್ಯಕ್ಷ ಯೋಗೀಶ್, GH ವೀರಪ್ಪ, ಚಂದ್ರಶೇಖರ್, ಲಿಂಗಪ್ಪ, ಯಜಮಾನ್ ಶಂಕರಪ್ಪ ಹಾಜರಿದ್ದರು. ಮಂಡ್ಯ ನಗರಕ್ಕೆ ಹೈಟೆಕ್ ಸ್ಪರ್ಶದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ತೆರೆದಿದೆ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆ. ಹೌದು, ಒಕ್ಕಲಿಗರ ಹಲವು ವರ್ಷಗಳ ಬೇಡಿಕೆಗೆ ಮಂಡ್ಯ ಕ್ಷೇತ್ರದ ಶಾಸಕ ಗಣಿಗೆ ರವಿಕುಮಾರ್ ನಾಂದಿಯಾಡಿದ್ದಾರೆ. ಮಂಡ್ಯದ ಪ್ರಮುಖ ವೃತ್ತ ಸಂಜೆ ವೃತ್ತದಲ್ಲಿ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗಿದೆ. ಸುಮಾರು 26 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆ ನಿರ್ಮಾಣದ ಹಿನ್ನೆಲೆಯಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಜೊತೆ ಶಾಸಕ ಗಣಿಗೆ ರವಿಕುಮಾರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಕೆಂಪೇಗೌಡರ ಪ್ರತಿಮೆ ಕೆತ್ತನೆ ಜವಾಬ್ದಾರಿಯನ್ನು ಶಿಲ್ಪಿ ಅರುಣ್ ಯೋಗಿಗೆ ಶಾಸಕರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಅರುಣ್ ಯೋಗಿ ಜೊತೆ ಸ್ಥಳ ಪರಿಶೀಲನೆ ಮಾಡಿದರು. ಸ್ವಲ್ಪ ಹಿಂದೆ ಚೆನ್ನಾಗಿ ನೋಡಿ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಕೆಂಪೇಗೌಡರ ಬೃಹತ್ ಪ್ರತಿಮೆ. ಕೆಂಪೇಗೌಡರ ಪ್ರತಿಮೆಯಿಂದ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ ಅಂತ ಶಾಸಕರು ಹೇಳಿದ್ದಾರೆ. ಹೊಸ ಮಂಡ್ಯ ಕಟ್ಟಿಸಿಕೊಡುವ ಮಾತು ಕೊಟ್ಟಿದ್ದೆ, ಅದೇ ರೀತಿ ಹೊಸ ಸ್ಪರ್ಶ ನೀಡಿದ್ದೇನೆ. ಮಂಡ್ಯ ನಗರ ಗುಂಡಿ ಮುಕ್ತ ನಗರ ಮಾಡ್ತೇನೆ ಅಂತ ಶಾಸಕರು ಹೇಳಿದ್ದಾರೆ. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡ್ಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ
5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವೋ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ ಇರುತ್ತೆ. 2 ಕೋಟಿ ರೂಪಾಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ತಾಯಿಯವರು ಮಂಡ್ಯಕ್ಕೆ ವಿಶೇಷ ಅಭಿಮಾನ ಹೊಂದಿದ್ರು. ಅಚ್ಚುಕಟ್ಟಾಗಿ ಜವಾಬ್ದಾರಿ ತಗೊಂಡು ನಾನು ಕೆಲಸ ಮಾಡ್ತೇನೆ. ಮಹಾನ್ ನಾಯಕರಿಗೆ ಇತಿಹಾಸ ಇದೆ, ಆ ಇತಿಹಾಸ ತಿಳಿದು ನಾಯಕರ ಪ್ರತಿಮೆ ಕೆತ್ತನೆ ಮಾಡ್ತೇನೆ ಅಂತ ಅರುಣ್ ಯೋಗಿಯವರು ಈ ಸಂದರ್ಭದಲ್ಲಿ ತಿಳಿಸಿದರು. ಸರ್ ನಮಸ್ತೆ. ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು, ಬಂದು ನೋಡಲಿಕ್ಕೆ, ಜಾಗ ಒಂದು ಪರಿಶೀಲನೆ ಮಾಡಲಿಕ್ಕೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇದು ಭಾಳ ವಿಶೇಷ. ಇನ್ನೊಂದು ರೀತಿಯಲ್ಲಿ ಏನಂದರೆ ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ನಳ್ಳಿಯವರು. ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಆ ಪ್ರೀತಿಗೆ ಏನಂತೀವಿ ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಮಾರಂಭದಲ್ಲಿ ಬಿಪಿ ಪ್ರಕಾಶ್, ಮಂಜು, ಕೃಷ್ಣ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜಿಲ್ಲಾಡಳಿತ, ತಾಲೂಕು ಪಂಚಾಯಿತಿ ಮಂಡ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಂಬಾಕು ನಿಯಂತ್ರಣ ಕೋಶ ಮಂಡ್ಯ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ, ಪುರಸಭೆ ಮತ್ತು ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ಪಾಂಡುಪುರ ಪಟ್ಟಣದಲ್ಲಿ ನಿಯಮಬಾಹಿರವಾಗಿ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಬಳಕೆ ಮಾಡುತ್ತಿದ್ದ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು. ಕಾರ್ಯಾಚರಣೆ ವೇಳೆ ಪಟ್ಟಣದ ಹಲವು ಅಂಗಡಿ ಮತ್ತು ಟೀ ಸ್ಟಾಲ್ಗಳಿಗೆ ದಿಢೀರ್ ಭೇಟಿ ನೀಡಿದ ಅಧಿಕಾರಿಗಳು ತಂಬಾಕು, ಸಿಗರೇಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳನ್ನು ಜಪ್ತಿ ಮಾಡಿ ಸಂಬಂಧಪಟ್ಟವರಿಗೆ ದಂಡ ವಿಧಿಸಿದರು. ಎಲ್ಲ ಸರಿ 1,000 ಮಾಡಿಸ್ಬೇಕು. ಆಮೇಲೆ 18 ವರ್ಷ ಇದೆಯಲ್ಲ, 21 ವರ್ಷ ಮಾಡಬೇಕು. ಇಲ್ಲೇ ಇದೆ ಪೆಂಟ್ ನಿಮಗೆ ಸಿಗುತ್ತೆ. ಸೆಕ್ಷನ್ 4 ಇದು 1,000 ರೂಪಾಯಿ ತನಕ ದಂಡ ಇದೆ, ಆಯಿತಾ. ಇದು ಸೆಕ್ಷನ್ 6A 21 ವರ್ಷ. ಅದೆರಡೂ ಚೇಂಜ್ ಮಾಡಬೇಕು. ಫಸ್ಟ್ ಲೈಸೆನ್ಸ್ ತಗೋಬೇಕು. ಮತ್ತು 2 ಕಡೆ ಏನು ನಿಗದಿತ ಒಂದು ಎಚ್ಚರಿಕೆ ಇಲ್ಲದೆ ಇದ್ರೆ ಅದು ಸ್ವಲ್ಪ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಲಹೆಗಾರ ತಿಮ್ಮರಾಜ್ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಕರು ತಂಬಾಕು ಹಾಗೂ ಸಿಗರೇಟ್ಗೆ ಹೆಚ್ಚಿನ ಮಟ್ಟದಲ್ಲಿ ವ್ಯಸನ ಆಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದ್ದು, ಇದನ್ನು ತಡೆಗಟ್ಟುವ ಉದ್ದೇಶದಿಂದ ತಂಬಾಕು ಮುಕ್ತ ಜೀವನಕ್ಕೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜೊತೆಗೆ ಜಪ್ತಿ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಹೇಳಿದರು. ಹೊಸದಾಗಿ ತಿದ್ದುಪಡಿಯಾಗಿರುವ ಕಾಯ್ದೆಯಂತೆ ಈ ಹಿಂದೆ 200 ರೂಪಾಯಿ ದಂಡವನ್ನು ಈಗ 1,000 ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂತ ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ಪ್ರತಿ ವರ್ಷ 80 ಲಕ್ಷ ಜನ ತಂಬಾಕು ಸಂಬಂಧಿತ ಕಾರಣಗಳಿಂದ ಸಾವನ್ನಪ್ಪುತ್ತಿದ್ದು, ಅದರಲ್ಲಿ 70 ಲಕ್ಷ ಮಂದಿ ನೇರ ಸೇವನೆಯಿಂದ ಸಾವನ್ನಪ್ಪುತ್ತಿದ್ದಾರೆ ಅಂತ ಹೇಳಿದರು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಹಾಗೆ ಜಿಲ್ಲಾ ಎನ್ಫೋರ್ಸ್ಮೆಂಟ್ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜೊತೆಗೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಪಾಂಡುಪುರ, ಹಾಗೆ ನಮ್ಮ ಪಾಂಡುಪುರ ಆರಕ್ಷಕ ಠಾಣೆ, ಹಾಗೆ ನಮ್ಮ ಮುನ್ಸಿಪಲ್ ಎಲ್ಲ ಸಹಭಾಗಿತ್ವದಲ್ಲಿ ಇಂದು ಪಾಂಡುಪುರ ಪಟ್ಟಣದ ವ್ಯಾಪ್ತಿನಲ್ಲಿ ನಿಯಮಬಾಹಿರವಾಗಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರೋದು ಹಾಗೆ ಬಳಕೆ ಮಾಡ್ತಾ ಇರೋ ವಿರುದ್ಧ ಕೋಟ್ಪಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಉದ್ದೇಶ, ಇವತ್ತು ಯುವಕರು ಅತಿ ಹೆಚ್ಚಾಗಿ, ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಹೆಚ್ಚು ನಿಯಮಬಾಹಿರವಾಗಿ ಮಾರಾಟ ಮಾಡ್ತಿದ್ದಾರೆ ಮತ್ತು ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ನಿಯಂತ್ರಣ ಮಾಡಿ ನಮ್ಮ ಯುವ ಜನಾಂಗ ಈ ತಂಬಾಕು ಮುಕ್ತ ಜೀವನ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗೇನೇ ಇವಾಗ ಹೊಸದಾಗಿ ಏನು ಕೋಟ್ಪಾ ಕಾಯ್ದೆ ಬದಲಾವಣೆ ಆಗಿದೆ. ಈಗ ಹಿಂದೆ 200 ರೂಪಾಯಿವರೆಗೂ ದಂಡ ಇತ್ತು, ಈಗ 1,000 ರೂಪಾಯಿವರೆಗೂ ದಂಡ ಇದೆ. ಹಾಗೇನೇ ನೋ ಸ್ಮೋಕಿಂಗ್ ಬೋರ್ಡ್ ಇಲ್ಲದೇನೆ ಮಾರಾಟ ಮಾಡೋದು, ಹಾಗೆ 21 ವರ್ಷದ ಒಳಗಡೆವರೆಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಿರುವಂಥ ಅಂಗಡಿಗಳು, ಹಾಗೆ ಈಗ ನಗರ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ಟೊಬಾಕೋ ವೆಂಡರ್ ಲೈಸೆನ್ಸನ್ನು ತಗೊಳ್ಬೇಕಾಗುತ್ತೆ ಸಂಬಂಧಪಟ್ಟ ಮುನ್ಸಿಪಾಲ್ಟಿಯಿಂದ. ಆದರೆ ಕೆಲವು ಅಂಗಡಿಗಳು ಇನ್ನೂ ಕೂಡ ಆ ಮುನ್ಸಿಪಾಲ್ಟಿಗೆ ಹೋಗಿ ಆ ಲೈಸೆನ್ಸ್ ಮಾಡ್ದೇನೆ ನಿಯಮಬಾಹಿರವಾಗಿ ತಂಬಾಕು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಾಯ್ದೆ ನಿಯಮ ಇರುವಂಥ ಬೋರ್ಡ್ಗಳನ್ನು ಹಾಕೊಳ್ತಾ ಇಲ್ಲ. ಜೊತೆಗೆ ಕೆಲವೊಂದು ಉತ್ಪನ್ನಗಳ ಮೇಲೆ ಚಿತ್ರಸಹಿತ 85% 2 ಕಡೆನೂ ಒಂದು ಚಿತ್ರಸಹಿತ ಎಚ್ಚರಿಕೆ ಇರಬೇಕು. ಆ ಚಿತ್ರಸಹಿತ ಎಚ್ಚರಿಕೆನೂ ಕೂಡ ಇಲ್ಲಿ ವೈಲೇಷನ್ ಆಗ್ತಾ ಇದೆ. ಈ ವೇಳೆ ಕೆಲವು ಸಾರ್ವಜನಿಕರು ದೊಡ್ಡ ಕಂಪನಿ ಹಾಗೂ ಫ್ಯಾಕ್ಟರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಸೀಮಿತ ಅಂಗಡಿಗಳ ಮೇಲೆ ಮಾತ್ರ ಜಪ್ತಿಯಕ್ಕೆ ಮಾಡ್ತಿದ್ದೀರಿ ಅಂತ ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಕೆಳಗಾಲ ಅಧಿಕಾರಿ ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು.
ನಿಮಗೆ ಕೊಡೋದು ಅದು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ನಿರೀಕ್ಷಕ ಪುಟ್ಟಸ್ವಾಮಿ, ಪಟ್ಟಣದ ಎಲ್ಲ ಆಹಾರ ಉತ್ಪಾದನೆ ಮತ್ತು ಮಾರಾಟ ಅಂಗಡಿ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು. ಪರವಾನಗಿ ಪಡೆಯದವರು ಶೀಘ್ರದಲ್ಲಿ ಪಡೆಯುವಂತೆ ಸೂಚಿಸಿದರು. ಕಾರ್ಯಾಚರಣೆಯಲ್ಲಿ ಶಿವಮ್ಮ, ಮೆಹಬೂಬ್ ಪಾಷಾ ಸೇರಿದಂತೆ ಪುರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿ ಭಾಗವಹಿಸಿದರು. ಜನವರಿ 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಈಗಾಗಲೇ ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ಅಂತ ಅವರು ಹೇಳಿದರು. ವೇದಿಕೆಯನ್ನು ಶಿಷ್ಟಾಚಾರದಂತೆ ನಿರ್ಮಿಸಿ ಹಾಗೂ ವೇದಿಕೆಗೆ ಸಂಬಂಧಪಟ್ಟಂತೆ ಸೌಂಡ್ ಸಿಸ್ಟಮ್, ಆಸನಗಳ ವ್ಯವಸ್ಥೆ ಮತ್ತು ಶುದ್ಧ ಕುಡಿಯುವ ನೀರು ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಅವರು ತಿಳಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಪಶುಪಾಲನೆ ಇಲಾಖೆ ಉಪನಿರ್ದೇಶಕ ಶಿವಲಿಂಗಯ್ಯ, DHO ಮೋಹನ್ ಹಾಗೂ ಉಪನಿರ್ದೇಶಕ ಚೆಲುವಯ್ಯ, ಶ್ರೀನಿವಾಸ್, ಮಹಾದೇವು ಸೇರಿದಂತೆ ಅನೇಕರು ಹಾಜರಿದ್ದರು. ನೇಕಾರ ತೊಗಟವೀರ ಸಮಾಜವು ಹೊರತಂದಿರುವ 2026ನೇ ನೂತನ ವರ್ಷದ ದಿನದರ್ಶಿಕೆಯನ್ನು ಶಿಕ್ಷಣ ತಜ್ಞ KR ಪುಟ್ಟಸ್ವಾಮಿ ಬಿಡುಗಡೆ ಮಾಡಿದರು. ಕೇರ್ಪೇಟೆ ಪಟ್ಟಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಈ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಿತು. ಪಂಚಾಂಗ, ಹಬ್ಬ ಹರಿದಿನಗಳು ಸೇರಿದಂತೆ ನೇಕಾರ ತೊಗಟವೀರ ಸಮಾಜದ ಬಂಧುಗಳ ವಿವರವಾದ ಮಾಹಿತಿಯನ್ನು ಒಳಗೊಂಡಿರುವ 26ನೇ ಸಾಲಿನ ದಿನದರ್ಶಿಕೆಯು ವೈವಿಧ್ಯಮಯವಾಗಿ ಮೂಡಿಬಂದಿದ್ದು, ಸಮಾಜದ ಬಂಧುಗಳು ಹಬ್ಬ ಹರಿದಿನ ಮತ್ತು ಸೂರ್ಯ, ಚಂದ್ರಗ್ರಹಣ, ರಾಹುಕಾಲ ಹಾಗೂ ಇನ್ನಿತರ ವಿಷಯ ತಿಳಿದುಕೊಳ್ಳಲು ಕ್ಯಾಲೆಂಡರ್ನ ಬಳಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಚೌಡೇಶ್ವರಿ ಕರಗೋತ್ಸವವನ್ನು ಮಾಡ್ತೀವಲ್ಲ, ಅದನ್ನು ಸಹ ಹಾಕಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಂತೂ ಮೂಡು ಬಂದಿದೆ. ಎಲ್ಲರ ದೊಡ್ಡವರ ಆಶೀರ್ವಾದ ಇರುತ್ತದೆ. ಆಮೇಲೆ ಯುವಕರು ಹೆಚ್ಚಿನ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡಬೇಕು, ಹೆಚ್ಚಿನ ಉತ್ಸಾಹವನ್ನು ತೋರಿಸಬೇಕು. ಕುಮಾರ ಹೇಳ್ತಾ ಇದ್ದೆ, ಎಲ್ಲ ಇಡೀ ರಾಜ್ಯದ ಕಾರ್ಯಕ್ರಮಗಳಲ್ಲಿ ಇಲ್ಲಿದೆ. ಬ್ಯಾಂಗ್ಳೂರು ಪ್ರೆಸ್ಸಲ್ಲಿ ಅದಿಲ್ಲ. ಅದರ ಜೊತೆಗೆ ನಮ್ಮ ಚೌಡೇಶ್ವರಿ ಉತ್ಸವ ನಡೀತದಲ್ಲ, ಅದನ್ನು ಸಹ ಅವ್ರ ಸಂಬಂಧಪಟ್ಟವ್ರನ್ನ ಕೇಳಿಕೊಳ್ಳಿ, ಇಡೀ ವರ್ಷದಲ್ಲಿ ಯಾವತ್ತು ಮಾಡ್ತಾರೆ ಅಂತ ನಿಗದಿಯಾದಂತಹ ದಿನಾಂಕದಲ್ಲಿ ಅದನ್ನು ಸಹ ನಾನು ಗಮನಿಸ ಕಾಣಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಥರ ಮಾಡಿ ಇನ್ನೇನಾದ್ರು ವಿಶೇಷವಾದಂತಹ ನೀವೇನಾನು ಇದಕ್ಕೆ ಸಲಹೆಗಳನ್ನು ಕೊಡ್ತೀವಿ ಅನ್ನೋದಾದರೆ ಬೇರೆಯವರು ಕೊಡುವಂತಹ ಸಲಹೆಗಳನ್ನು ಸ್ವೀಕರಿಸಿ. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಹೊನ್ನಾವರ ಚಂದ್ರಶೇಖರ್, ವಿಶ್ರಾಂತ ಪೊಲೀಸ್ ಅಧಿಕಾರಿ ಮಹಾದೇವಯ್ಯ, KG ಕುಮಾರ್, ತರಕಾರಿ ಜಯರಾಮ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ವೇಳೆ ಶಾಸಕರ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು, ಇದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹರೀಶ್ ತಿಳಿಸಿದರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೆಜ್ಜಲಗೆರೆ ಗ್ರಾಮಸ್ಥರು 14 ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆ ಅವರ ವೈಯಕ್ತಿಕ ವಿಚಾರವಾಗಿದ್ದು, ಧರಣಿ ವೇಳೆ ನಗರಸಭೆಗೆ ಸೇರ್ಪಡೆ ಸಂಬಂಧ ತಮ್ಮನ್ನು 2 ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿದ್ದಾರೆಂದು ಸಲ್ಲದ ಆರೋಪ ಮಾಡುತ್ತಿದ್ದು, ಸಾಕ್ಷಿ ಸಮೇತ ರುಜುವಾತು ಮಾಡುವಂತೆ ಸವಾಲು ಹಾಕಿದ್ದಾರೆ. ಗ್ರಾಮದ ಭೈರವೇಶ್ವರ ಮತ್ತು ವೀರಭದ್ರೇಶ್ವರ ದೇವರ ಮೇಲೆ ನಂಬಿಕೆ ಇಟ್ಟಿರುವ ತಾವು ಇದುವರೆಗೂ ಒಂದೇ ರೂಪಾಯಿಗಳನ್ನು ಪಡೆದಿಲ್ಲವಾದರೂ ಕೆಲ ಪ್ರತಿಭಟನಾ ನಿರತರು ನಿರಂತರವಾಗಿ ಆರೋಪ ಮಾಡುತ್ತಿದ್ದು, ಗ್ರಾಮದೆಲ್ಲರೂ ತಮ್ಮ ವಿರುದ್ಧ ಹಣ ಪಡೆದಿರುವ ತಪ್ಪು ಅಭಿಪ್ರಾಯ ಹೊರಡುತ್ತಿದ್ದು, ಈ ಕುರಿತು ಗ್ರಾಮದ ದೇವಾಲಯದ ಮುಂದೆ ಪ್ರಮಾಣ ಮಾಡುತ್ತೇನೆ ಅಂತ ಅವರು ಹೇಳಿದರು. ಟಾರ್ಗೆಟ್ ಮಾಡಿ ಗ್ರಾಮ ಪಂಚಾಯತಿಯನ್ನು ಮಾರವರ 2 ಕೋಟಿ ರೂಪಾಯಿಗೆ ಮಾರಿ ಹಣವನ್ನು ತಗೊಂಡಿರೋದನ್ನ ಆರೋಪವನ್ನು ಹೊರಿಸಿದ್ದಾರೆ. ನಾನು ಗೆಜ್ಜಲಗೆರೆ ವೀರಭದ್ರೇಶ್ವರ ಭೈರವೇಶ್ವರ ಮೇಲೆ ಹಣ ಮಾಡಿ ಹೇಳ್ತೀನಿ, ಶಾಸಕರ ಹತ್ರ ನಗರಸಭೆ ಪಂಚಾಯತಿ ವಿಚಾರವಾಗಿ 1 ರೂಪಾಯಿನ ತಿಂದಿದ್ರೆ ನನ್ನ ವಂಶ ನಿರ್ವಂಸಾಲಿ. ಇದು ಸಾರಿ ಹೇಳ್ತಾ ಇದ್ದೀನಿ ನಾನು, ನನ್ನ ವಂಶ ನಿರ್ವಂಸಾಲಿ. 1 ರೂಪಾಯಿ ಶಾಸಕರ ಹತ್ರ ಈ ವಿಚಾರವಾಗಿ ನಾನು ತಿಂದಿದ್ರೆ ಇಲ್ಲ, ಯಾರು ನನ್ನ ಮೇಲೆ ಈ ಥರ ಆರೋಪ ಹೊರಿಸ್ತಿದಾರೆ ಅವ್ರ ಮನೆ ನಿರ್ವಂಸ ಆಗಲಿ, ಆ ಭಗವಂತ ನೋಡ್ಕೊತಾರೆ. ಮತ್ತು ನಮಗೂ ಕೂಡ 4-5 ದಿನದ ಆತಂಕ ಆಗಿತ್ತು. ಹಳ್ಳಿ ಜನ ಡೈರಿ ಹೊಟ್ಟೋದಿದಂತೆ, ಪಂಚಾಯತಿ ಹೊಟ್ಟೋದಿದ್ದಂತೆ ಹೇಳಿ ನಮ್ಮನ್ನು ಕೇಳಿದ ನಮಗೂ ಆತಂಕ ಇತ್ತು. ಇವತ್ತು ಅದೇ ವಿಚಾರವಾಗಿ ನಮ್ಮ ಗೆಜ್ಜಲಗೆರೆ ನನ್ನ ಸ್ನೇಹಿತರ ಕರ್ಕೊಂಡು ಈಗ ಶಾಸಕರ ಮನೆಗೆ ಹೋಗಿ
ನಾವು ಶಾಸಕರ ಹತ್ರನೂ ಕೂಡ ಚರ್ಚೆ ಮಾಡಿದ್ವಿ. ಆ ಥರ ಆದರೆ ರೈತರಿಗೆ ತುಂಬ ತೊಂದರೆ ಆಯ್ತದೆ ಅದಕ್ಕೆ ಅವ್ರು ಒಂದೇ ಮತ್ತೆ ಡೈರಿ ಯಾವುದೇ ಕಾರಣಕ್ಕೆ ಹೋಗಲ್ಲ ಅಂತೇಳಿ KMF ಅಧ್ಯಕ್ಷರಿಗೆ ಫೋನ್ ಮಾಡಿ ನಮ್ಮ ಮುಂಚೆನೇ ಮಾತಾಡಿಸಿದಾರೆ. ಮತ್ತು ಗ್ರಾಮ ಪಂಚಾಯತಿ ಸಬ್ ಆಫೀಸ್ ಮಾಡ್ತೀವಿ, ಎಲ್ಲ ಕಾರ್ಯಕೆಲಸಗಳು ಅಲ್ಲೇ ನಡೀತಿದೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಗೆಜ್ಜಲಗೆರೆ ಗ್ರಾಮ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದದ. ಅವ್ರು ಹೋರಾಟ ಮಾಡ್ತಾವ್ರೆ, ಅವ್ರ ಹೋರಾಟಕ್ಕೆ ಜಯ ಸಿಗಲಿ, ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ನಮ್ಮನ್ನು ರಾಜಕೀಯಕ್ಕೋಸ್ಕರ ನಮ್ಮ ತೇಜವಾದ ಮಾಡೋಕ್ಕೆ ಹಣ ಇಸ್ಕೊಂಡವನೇ ಪಂಚಾಯತಿ ಮಾರನೇ ಅಂತಾರಲ್ಲ, ಸಾಬೀತು ಮಾಡಲಿ. ಅವ್ರು ಏನು ಹೇಳ್ತಾರೋ ಅದನ್ನು ಸಿದ್ಧ ಇರ್ತೀವಿ. ಗೋಷ್ಠಿಯಲ್ಲಿ ಶಿವಾಜಿ, ಕುಮಾರ್, ಆದಿಪ್ರಸಾದ್, ಇದೇಗೌಡ, ಕಿರಣ್, ಮುಖಂಡರಾದ ಮನು, ಇಂದುಕುಮಾರ್ ಇದ್ದರು. ಸರಗಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದ ನರಗಳರನ್ನು ಮದ್ದೂರು ತಾಲೂಕಿನ ದೇಸಹಳ್ಳಿ ಬಳಿ ವಶಕ್ಕೆ ಪಡೆಯಲಾಗಿದೆ. ಗ್ರಾಮದ ಬಸ್ ನಿಲ್ದಾಣದ ಮಹಿಳೆಯೊಬ್ಬರ ಬಳಿ ನಿಂತಿದ್ದ ಮಹಿಳೆಯ ಬಳಿ ಸರಕಿತ್ತು ಕಳ್ಳ ಪರಾರಿಯಾಗಿದ್ದ ಅಂತ ಹೇಳಲಾಗಿದೆ. ಈ ವೇಳೆ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ ಇಬ್ಬರು ಸರಗಳರನ್ನು ಜನರು ಹಿಡಿದಿದ್ದಾರೆ. ವಿಳಾಸ ಕೇಳುವ ನೆಪದಲ್ಲಿ ಮಹಿಳೆಯ ಬಳಿ ಬಂದು ಸರ ಕಸಿದು ಕಳ್ಳ ಪರಾರಿ ಮಾಡಲು ಯತ್ನ ನಡೆಸಿದ್ದಾನೆ ಅಂತ ತಿಳಿದು ಬಂದಿದೆ. ಈ ವೇಳೆ ಮಹಿಳೆಯ ಚೀರಾಟದಲ್ಲಿ ಸ್ಥಳದಲ್ಲಿ ಸಾರ್ವಜನಿಕರಿಂದ ಸರಗಳನ್ನು ಬಂಧಿಸಲಾಗಿದೆ. ಬಂಧಿತ ಸರಗಳರನ್ನು ಬೆಸಗಳಿ ಪೊಲೀಸರ ವಶಕ್ಕೆ ಸಾರ್ವಜನಿಕರು ನೀಡಿದ್ದಾರೆ. ಸರಗಳತನಕ್ಕೆ ಯತ್ನ ತಿಳಿದು ವಿಷಯ ತಿಳಿದ SP-ಯವರು ಸ್ಥಳಕ್ಕೆ ಭೇಟಿ ನೀಡಿದರು. ಮಹಿಳೆಯಿಂದ ಮಾಹಿತಿ ಪಡೆದು ಸಂಬಂಧಿತರ ಮತ್ತು ಬಂಧಿತರಿಬ್ಬರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ಸಂಬಂಧ ಬೆಸರಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮದ್ದೂರು ಪಟ್ಟಣದಲ್ಲಿ ಮದ್ದೂರು ನಗರಸಭೆ ವತಿಯಿಂದ ರಸ್ತೆ ಪಕ್ಕದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ. JCB ಯಂತ್ರಗಳ ಮೂಲಕ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಂಗಡಿಯವರ ಅಕ್ರಮ ಫುಟ್ಪಾತನ್ನು ತೆರವುಗೊಳಿಸಲಾಗಿದೆ. ನಗರಸಭೆ ಪೌರಾಯುಕ್ತರಾದ ರಾಧಿಕಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಪೊಲೀಸರ ಭದ್ರತೆಯೊಂದಿಗೆ JCB ಬಳಸಿ ಒತ್ತುವರಿ ತೆರವು ಮಾಡಲಾಯಿತು. ನಮಸ್ಕಾರ. ಬೆಳಗ್ಗೆ 7:45 ಕಮೆಂಟ್ಸ್ ಆಗಿದೆ ಈ ತೆರವು ಕಾರ್ಯಾಚರಣೆ. ಬೆಳಗ್ಗೆ 7:45 ಸ್ಟಾರ್ಟ್ ಆಗಿರೋದು. ಸೊ ಎಲ್ಲ ನಾವು ಈ TV ಸರ್ಕಲಿಂದ ಕೊಡ್ಲಿ ಸರ್ಕಲ್ವರೆಗೂ ತೆರವು ಕಾರ್ಯ ಮಾಡ್ತಿದ್ದೀವಿ. ಮತ್ತು ಆಲ್ರೆಡಿ ನಾವು ನಿನ್ನೆ ಎಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡಿಸಿದ್ದೀವಿ ರಿಲೇಟೆಡ್. ಸೊ ಜನಗಳೆಲ್ಲ ಈಗ ಎಚ್ಚೆತ್ಕೊಂಡಿದ್ದಾರೆ. ಮುಂಚೆನೇ ಎಚ್ಚೆತ್ಕೊಂಡು ಇದೆಲ್ಲ ಅವರಿಂದಾನೇ ಈ ಕಾರ್ಯ ಆಗಿದ್ದಿದ್ರೆ ನಮ್ಗೆ ಇಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ. ಈಗ ಬಂದಿದ್ದಾರೆ, ನಮಗೆ ಟೈಮ್ ಕೊಡಿ ದಯವಿಟ್ಟು ಅಂತ. ನಾವುಗಳು ನಮ್ಮದು ಕರ್ತವ್ಯ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಎಲ್ಲ ಸ್ಟಾಫು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ನಮ್ಮ AWE, ನಮ್ಮ RO ಅವರು, ಮತ್ತು PWD ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್, ನಮ್ಮ ಪೌರ ಕಾರ್ಮಿಕ ಟೀಮ್ಸು ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ಥರ ಇಲೀಗಲ್ ಇರೋ ಅಂಥದ್ದು, ಈ ಥರ ಎನ್ಫೋರ್ಸ್ಮೆಂಟ್ ಇರುವಂಥದ್ದು ದಯವಿಟ್ಟು ತೆರವುಗೊಳಿಸಿ. ನಿಮ್ಮ ಲೆವೆಲೆಲ್ಲ ಮಾಡಿಕೊಂಡ್ರೆ ನಮ್ಗೆ ಇಷ್ಟೊಂದು ಕಷ್ಟ ಆಗಲ್ಲ. ನಮ್ಮ ಬೇರೆ ಕೆಲಸಕ್ಕಾದ್ರೂ ಈ ಟೈಮ್ನ ಡೆಡಿಕೇಟ್ ಮಾಡ್ಬೋದು. ಈಗಾಗಲೇ ಸ್ಟಾಫ್ಗಳು ಇಲ್ಲದೆ ಇರೋದ್ರಿಂದ ಬೇರೆ ಕೆಲಸಗಳು ಪೆಂಡಿಂಗ್ ಇರುತ್ತೆ. ಇದು ಬೆಳಗ್ಗೆ ಕಮೆಂಟ್ಸ್ ಆದರೆ ಮಧ್ಯಾಹ್ನದವರೆಗೂ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಲೆವೆಲಲ್ಲೇ ಇದು ಮುಗಿಸ್ಕೊಂಡ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಈ ವೇಳೆ ಅಂಗಡಿ ಮಳಿಗೆಗಳ ಮಾಲೀಕರು ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಕೂಡ ನಡೆಯಿತು. ಫುಟ್ಪಾತ್ ಒತ್ತುವರಿ ತೆರವಿಗೆ ಸಮಯಾವಕಾಶ ಕೇಳಿದ ವರ್ತಕರಿಗೆ ಸಮಯಾವಕಾಶ ನೀಡದೆ JCB ಮೂಲಕ ತೆರವು ಕಾರ್ಯಾಚರಣೆ ನಡೆಯಿತು. ಇಲ್ಲೇ ಜೀವನ ಮಾಡ್ತಾ ಇರೋದು, ನಾವಿಲ್ಲೇ ಸಾಯಿರೋ. ಹೌದಾ? ನೀವು ಅಧಿಕಾರಿಗಳು, ಅಧಿಕಾರ ಇರುತ್ತೆ, ಅಂತಃಕರಣನೂ ಇರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ವಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಥಿಂಗ್. ಸರ್ ದಯವಿಟ್ಟು ಸಮಯ ಕೊಡ್ತಿತ್ತು ಅಷ್ಟೇ, ದಯವಿಟ್ಟು. ಯಾಕೆ ಸರ್? ಕಾರ್ಯಾಚರಣೆಯಲ್ಲಿ ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಭಾಗಿಯಾಗಿದ್ದರು. ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಆಸ್ಪತ್ರೆ, ರಾಜ್ಯ ಡೆಂಟಲ್ ಕ್ಲಬ್ ಮತ್ತು ಪ್ರೈವೇಟ್ ಡಾಕ್ಟರ್ ಅಸೋಸಿಯೇಷನ್ ವತಿಯಿಂದ 1ನೇ ಅಂತಾರಾಷ್ಟ್ರೀಯ ಪ್ರೀಮಿಯಂ ದಂತ ವೈದ್ಯಕೀಯ ಸಮ್ಮೇಳನವನ್ನು ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಜನವರಿ 10 ಮತ್ತು 11ರಂದು ಮಂಡ್ಯದ ಹೋಟೆಲ್ ಅಮರಾವತಿಯಲ್ಲಿ ಹಮ್ಮಿಕೊಂಡಿರುವುದಾಗಿ
ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸುಮನ್ ಕಲ್ಯಾಣ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ದಂತತಜ್ಞರು ಭಾಗವಹಿಸಲಿದ್ದು, ಆಧುನಿಕ ಡಿಜಿಟಲ್ ದಂತ ಚಿಕಿತ್ಸಾ ತಂತ್ರಜ್ಞಾನಗಳ ಕುರಿತು ಚರ್ಚೆ ಮತ್ತು ಉಪನ್ಯಾಸ ನಡೆಯಲಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ವಿವರಿಸಿದರು. 2 ದಿನದ ಮಟ್ಟಿಗೆ ಹೋಟೆಲ್ ಅಮರಾವತಿ 10ನೇ ತಾರೀಕು ಮತ್ತು 11ನೇ ತಾರೀಕು ಜನವರಿ ಶನಿವಾರ ಭಾನುವಾರ ಆಯೋಜಿಸ್ತಾ ಇದ್ವಿ. ಸೊ ಈ ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್ಲು ಮತ್ತು ಹಾಗೂ ಡೆಂಟಿಸ್ಟ್ ಕ್ಲಬ್ ಕರ್ನಾಟಕ ಮತ್ತು ಮಂಡ್ಯ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ಸ್ ಅವರ ಕಡೆಯಿಂದ ಈ ಕಾರ್ಯಕ್ರಮನ ನಾವು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ದಂತವೈದ್ಯಕೀಯ ಶಾಸ್ತ್ರನ ತುಂಬ ಮೇಲ್ಮಟ್ಟಕ್ಕೆ ತಗೊಂಡೋಗೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಟೋಟಲು 14 ಲೆಕ್ಚರ್ಸ್ ಇರುತ್ತೆ, 2 ದಿನ ಸೆಷನ್ಸ್ ನಡೆಯುತ್ತೆ. ಸೊ ದೇಶದ ವಿವಿಧ ಭಾಗದಿಂದ ಆಸ್ಟ್ರೇಲಿಯಾದಿಂದ ಸ್ಪೀಕರ್ ಕರೆಸ್ತಾ ಇದ್ದೀವಿ ಡೆಂಟಲ್ ಫ್ಯೂಚರ್ ಆಫ್ ಡಿಜಿಟಲ್ ಡೆಂಟಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ. ಹಾಗೂ ಚೆನ್ನೈ, ಕೇರಳ, ಮಹಾರಾಷ್ಟ್ರ, ಪುಣೆ ಈ ಭಾಗದಿಂದ ಎಲ್ಲ ವಿವಿಧವಾದಂಥ ದಂತವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪರಿಣತರಾದಂಥ ವೈದ್ಯರುಗಳು ಬಂದು ಇಲ್ಲಿ ಸೈಂಟಿಫಿಕ್ ಸೆಷನ್ಸ್ನ ನಡೆಸ್ಕೊಳ್ತಾವ್ರೆ. ಸೊ ಇದೊಂದು ಹೆಮ್ಮೆಯ ವಿಷಯ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ MLA ಸರ್ ಡಾಕ್ಟರ್ ರವಿಕುಮಾರ್ ಗಣಿಗಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ SP ಮೇಡಮ್ ಶೋಭಾರಾಣಿ ಹಾಗೂ ಮಲ್ಲಿಕಾರ್ಜುನ ಬಾಲದಂಡಿ ಸರು ಇವರು ಕಾರ್ಯಕ್ರಮಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ. ಹಾಗೂ ಮಂಡ್ಯ ಡಿಸ್ಟಿಕ್ ಜಡ್ಜ್ ಆದಂಥ ಯೋಗೇಶ್ವರಿ ಮೇಡಮು ಹಾಗೂ ದಿಲೀಪ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ 2 ದಿನ ಹೋಟೆಲ್ ಅಮರಾವತಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೀತಾ ಇರುತ್ತೆ. ಇದರಲ್ಲಿ ಟ್ರೇಡ್ ಸ್ಟಾಲ್ಸ್ ಕೂಡ ಸೈಂಟಿಫಿಕ್ ಸೆಷನ್ಸ್ ಇರುತ್ತೆ. ಸುಮಾರು ಒಂದು 200-200ಕ್ಕಿಂತ ಹೆಚ್ಚು ವೈದ್ಯರು ಇಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮರು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆಹ್ವಾನ ಇದೆ. ದಯವಿಟ್ಟು ಬೆಳಗ್ಗೆ ಬಂದು ಇನಾಗ್ರೇಷನ್ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಇರುತ್ತೆ ಶನಿವಾರ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ನಮಗೆ. ಗೋಷ್ಠಿಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ರವಿ, ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ಸಂತೋಷ್, ಡಾಕ್ಟರ್ ಮಾನಸ, ಡಾಕ್ಟರ್ ಸೌಜನ್ಯ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,